ಮೇಡಮ್, ನಿಮ್ಮ ಮತ್ತು ಸಂಗೀತ ಅವರ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಸ್ಪೆಷಲ್ ಆಗಿದೆ ನಮ್ಮ ಫ್ರೆಂಡ್ಶಿಪ್ ಆ್ಯಕ್ಚುಲಿ. ಸೊ ಬಿಗ್ ಬಾಸ್ ಮನೇಲಿರುವಾಗ ಸ್ವಲ್ಪ ಇಲ್ಲಿ ಲೈಕ್ ನಾವು ಫೈಟ್ಸ್ ಮಾಡ್ತಾ ಇದ್ವಿ, ಇಲ್ಲಿ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು. ಸೊ ನನ್ನ ಕಡೆಯಿಂದನೂ ಇತ್ತು, ಲೈಕ್ ನಾವಿಬ್ರು ಆ ಥರ ಇದ್ವಿ. ನಾವಿಬ್ರು ಇಮೋಷನಲ್ ಆಗಿದ್ದೀವಿ, ನಾವಿಬ್ರು ಒಂಥರ ಸ್ಟ್ರಾಂಗ್ ಆಗಿದ್ದೀವಿ. ಸೊ ಆ ಥರ ಎರಡು ಎನರ್ಜೀಸ್ ಆ ಥರ ಇದ್ದರೆ ಡಿಫ್ರೆಂಟ್ ಆಗೇ ಇರುತ್ತಂತ ಅನಿಸ್ತು. ಬಟ್ ಆ್ಯಸ್ ಟೈಮ್ ಪಾಸ್ ಆಗೋವಾಗ ನಮ್ಗಿಬ್ರಿಗೂ ಅನಿಸ್ತು, ಓಕೆ ನಾವು ತುಂಬ ನಮ್ಮ ಸಿಮಿಲಾರಿಟೀಸ್ ತುಂಬ ಜಾಸ್ತಿನೇ ಇದೆ. ಅವರು ಇಮೋಷನಲ್ ಆಗಿದ್ದಾರೆ, ನಾನು ಇಮೋಷನಲ್ ಆಗಿದ್ದೀನಿ. ನನಗೇನು ಅನ್ಸುತ್ತೋ ನಾನು ಹೇಳ್ತೀನಿ, ಅವ್ರಿಗೂ ಏನು ಅನ್ಸುತ್ತೋ ಅವ್ರು ಹೇಳ್ತಾರೆ. ಸೊ ಆ ಟ್ರಸ್ಟು ಸ್ಲೋಲಿಯಾಗಿ ನಾವು ಬಿಲ್ಡ್ ಮಾಡಿದ್ದೀವಿ ಆ್ಯಂಡ್ ಇವಾಗ ಗುಡ್ ಫ್ರೆಂಡ್ಸ್ ಆಗಿದ್ದೀವಿ. ಆಚೆ ಬಂದಾಗ ನೀವು ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಿತ್ತ ಅಂತ ಅನಿಸ್ತಾ ಹೆಂಗೆ ಮೇಡಮ್? ತುಂಬ ಜಾಸ್ತಿನೇ ಅನಿಸ್ತು ನನಗೆ. ಏನಕ್ಕೆ ಇಷ್ಟು ಬೇಗ ಆಚೆ ಬಂದೆ ಅಂತ ನಾನೇ ನಿಂತ್ಕೊಂಡ್ಬಿಟ್ಟೆ ಅಲ್ವಾ, ಏನಕ್ಕೆ ನಾನು ನಿಂತ್ಕೊಂಡೆ ಅಂತ ಯೋಚನೆ ಮಾಡ್ತಾ ಇದ್ದೆ, ಆ ಥರ ಮಾಡಬಾರ್ದಿತ್ತು ಅಂತ. ಬಟ್ ನನಗನ್ನಿಸ್ತು, ಓಕೆ ವಾಟ್, ಇವಾಗ ನಂಗೆ ತುಂಬ ಬೇಜಾರಾಗಿತ್ತು. ಆ್ಯಂಡ್ ನಾನು ಅಳ್ತಾ ಇದ್ದೆ, ಸುದೀಪ್ ಸರ್ ಮುಂದ್ಗಡೆನೂ ಅಳ್ತಾ ಇದೆ. ಪ್ಲೀಸ್ ಲೈಕ್ ನಾನು ಇನ್ನೂ ಹಠ ಇದೆ, ಯಾಕೆಂದರೆ ನಮಗೆ ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನನಗೆ ಇನ್ನೂ ಟೈಮ್ ತೊಗೊಂಡಿದ್ದೆ. ಆ್ಯಂಡ್ 6ನೇ ವಾರ ನಾನು ಎಲಿಮಿನೇಟ್ ಆದ್ನಲ್ವಾ, ಆ 6ನೇ ವಾರ ನನಗೆ ಬುದ್ಧಿ ಬಂತು ಆವಾಗ, ಓಕೆ ಈ ಥರ ಮಾಡಬೇಕು, ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕಂತ. ಅದು ದೊಡ್ಡ ಲೆಸನ್ ನಾನು ಕಲ್ತಿರೋದು ಬಿಗ್ ಬಾಸ್ ಮನೇಲಿರುವಾಗ. ನನ್ನ ಬಗ್ಗೆ ಯೋಚನೆ ಮಾಡಬೇಕಿತ್ತಂತ. ನಾನು ಎಲ್ಲರ ಬಗ್ಗೆ ಯೋಚನೆ ಮಾಡಿ, ಓಕೆ ನಿಮಗೆ ನನ್ನ ಬಗ್ಗೆನೇ ಯೋಚನೆ ಮಾಡಕ್ಕೆ ಹೋಗಲಿಲ್ಲ. ಸೊ ಅದರಿಂದ ನನಗೆ ಸ್ವಲ್ಪ ಬೇಜಾರಾಗಿತ್ತು. ಆ್ಯಂಡ್ ಹೌದು, ನಾನು ಆಚೆ ಬೇಗ ಬಂದೆ, ಬಟ್ ನಾನು ಖುಷಿಯಾಗಿದ್ದೀನಿ, ಪರವಾಗಿಲ್ಲ. ನೈಲ್ಸ್ ಇಷ್ಟು ಬೆಳೆಸಿದ್ದೀರಾ, ನೀವು ಬಿಗ್ ಬಾಸ್ ಮನೆಯಲ್ಲಿ ಕೆಲಸ ಮಾಡ್ತಿದ್ರಾ ಇಲ್ವಾ? ಸೊ ಬಿಗ್ ಬಾಸ್ ಮನೆ ಹೋಗೋವಾಗ ಐ ಮೇಡ್ ಶೋರ್ ನನ್ನ ನೇಲ್ಸ್ ಇರಲಿಲ್ಲ ಅಂತ ಫುಲ್ ಕಟ್ ಮಾಡ್ಬಿಟ್ಟು ಹೋಗಿದ್ದೆ ನಾನು. ಬಿಗ್ ಬಾಸ್ ಮನೆ ಆಚೆ ಬಂದ್ಮೇಲೆ ನಾನು ನೇಲ್ಸ್ ಮಾಡ್ಕೊಂಡ್ರೆ, ಯಾಕೆಂದ್ರೆ ಈ ಥರ ನನಗೆಲ್ಲ ಇಷ್ಟ. ಥ್ಯಾಂಕ್ಸ್ ಟು ಗ್ಲಾಮ್ ಎಕ್ಸ್ ಬ್ಯಾಂಗ್ಳೂರು, ಅವರು ಇದು ಬೆಲ್ ರೋಡಲ್ಲಿದ್ದಾರೆ. ಸೊ ಅವ್ರು ನನ್ನ ನೇಲ್ಸ್ ಸಖತ್ತಾಗಿ ಮಾಡಿದ್ದಾರೆ. ಅಕ್ರಿಲಿಕ್ ನೇಲ್ಸ್ ನನ್ನ ಫೇವ್ರೆಟ್. ಸೊ ಯಾವಾಗಲೂ ಕಲರ್ ಚೇಂಜ್ ಮಾಡ್ತಾನೆ ಇರ್ತೀನಿ, ಬಟ್ ಬಿಗ್ ಬಾಸ್ ಮನೇಲಂತೂ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ.